Dear students, my name is Malini Rao. I am lecturer in chemistry in Maharaja Government PU College. Today I am going to deal with the topic electrophilic substitution in haloarenes or aryl halides. Today we shall discuss about electrophilic substitution reaction in aryl halides or haloarenes. You know, electrophile is a species which is electron deficient. That means it has affinity towards the negative center. ಅಂದರೆ ಇಲೆಕ್ಟ್ರೋಫೈಲ್ಗಳಲ್ಲಿ ಏನು ಅಂತ ಹೇಳಿದರೆ ಇಲೆಕ್ಟ್ರಾನ್ಗಳ ಪ್ರಮಾಣ ಕಡಿಮೆ ಇರುತ್ತೆ. ಅಂದರೆ ಯೂಶ್ವಲಿ ಅವುಗಳು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಅವುಗಳಿಗೆ ನೆಗೆಟಿವ್ ಸೆಂಟರ್ಗಳ ಬಗ್ಗೆ ತುಂಬ ಒಲವು ಇರುತ್ತೆ. ನಾವು ಈ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ಹ್ಯಾಲೋಅರೀನ್ಗಳಲ್ಲಿ ನೋಡಬೇಕು. electrophilic The haloarenes or aryl halides, they show electrophilic substitution reaction. So we can see halogenation, nitration, sulfonation, Friedel-Crafts alkylation, Friedel-Crafts acylation in the case of haloarenes. And we shall discuss it about in the case of chlorobenzene. These, you know, in halobenzene or in particular chlorobenzene, see, the chlorine atom which is attached to sp2 hybridized carbon atom contain 3 electron pairs like this. These electron pairs are will move here and it will undergo conjugation with these 3 pi electrons and result in a resonance structure. And due to this resonance structure, the electron density will be more in ortho and para position. And we shall see this by writing the structure. ನೋಡಿ, ಇಲ್ಲಿ ಈ ಇಲೆಕ್ಟ್ರಾನ್ ಪೇರ್ ಇಲ್ಲಿಗೆ ಬರುತ್ತೆ, ಆಮೇಲೆ ಇದು ಇಲ್ಲಿಗೆ ಹೋಗುತ್ತೆ. ಆಗ ಏನಾಗುತ್ತೆ ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್ ಸಿಗುತ್ತೆ. ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದರೆ ಅವುಗಳು ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಹೊಂದಿರುತ್ತೆ, ಆದರೆ ಇಲೆಕ್ಟ್ರಾನು ಬೇರೆ ಬೇರೆ ಪೊಸಿಷನಲ್ಲಿ ಇರುತ್ತೆ. ನೋಡಿ, ಇಲ್ಲಿ ಈಗ ಈ ಪೇರ್ ಆಫ್ ಇಲೆಕ್ಟ್ರಾನ್ ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲಿಗ ಪಾಸಿಟಿವ್ ಚಾರ್ಜ್ ಬರುತ್ತೆ. ಆಮೇಲೆ ಇಲ್ಲಿ ಈ ಬಾಂಡ್ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಹೀಗಾಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ. ಆಗ ನಮಗೆ ಇನ್ನೊಂದು ಸ್ಟ್ರಕ್ಚರ್ ಸಿಗುತ್ತೆ ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್. ಇದನ್ನು ಕೆನಾನಿಕಲ್ ಫಾರ್ಮ್ ಅಥವಾ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತು. ಈಗ ಇಲ್ಲಿ ಡಬಲ್ ಬಾಂಡ್ ಆಯಿತು, ಇಲ್ಲಿ ನೆಗೆಟಿವ್ ಚಾರ್ಜ್ ಆಯಿತು, ಇದು ಹೀಗೆ, ಇಲ್ಲಿ ಕ್ಲೋರಿನ್ ಆಟಮ್ ಇದೆ, ಆಮೇಲೆ ಇಟ್ ವಿಲ್ ಬಿ ಹ್ಯಾವಿಂಗ್ ಪ್ಲಸ್ ಚಾರ್ಜ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ದಿಸ್ ವಿಲ್ ಕಮ್ ಹಿಯರ್ ಆ್ಯಂಡ್ ದಿಸ್ ವಿಲ್ ಗೋ ಹಿಯರ್. ಆಗ ನಿಮಗೆ ಈ ಥರ ಸಿಗುತ್ತೆ. ಇಲ್ಲಿ ಮೈನಸ್ ಚಾರ್ಜ್, ಇಲ್ಲಿ Cl
ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಇದು ಇಲ್ಲಿ ಹೋಗುತ್ತೆ, ಆಮೇಲೆ ಇದು ಇಲ್ಲಿ ಬರುತ್ತೆ. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಅಗೇನ್ ಈಗ ನೀವು ಈ ಸ್ಟ್ರಕ್ಚರು ಇದು ನೋಡಿದರೆ ಇಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ನೋಡಿ, ಇಲ್ಲಿ ಆರ್ಥೋ ಪೊಸಿಷನಲ್ಲಿ, ಇಲ್ಲಿ ಮತ್ತು ಇಲ್ಲಿ ಆರ್ಥೋ ಪೊಸಿಷನ್ಗೆ ಬಂದಿರುತ್ತೆ. ಆಮೇಲೆ ಇಲ್ಲಿ ಒಂದು ಪ್ಯಾರಾ ಪೊಸಿಷನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಹೀಗೆ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುವ ಕಡೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರೋಫೈಲ್ ಬಂದು ಕೂತ್ಕೊಳ್ಳುತ್ತೆ. ಯಾಕೆಂದರೆ ಅದಕ್ಕೆ ನೆಗೆಟಿವ್ ಚಾರ್ಜ್ನ ಬಗ್ಗೆ ಅಟ್ರಾಕ್ಷನ್ ಅಂತ ನಾನು ಹೇಳಿದ್ದೀನಿ. ಇದನ್ನು ನಾವು ಪ್ಲಸ್ ಆರ್ ಇಫೆಕ್ಟ್ ಅಂತ ಕರಿತೀವಿ. ಏನು ಪ್ಲಸ್ ಆರ್ ಇಫೆಕ್ಟ್ ಅಂದರೆ ಇಟ್ ಈಸ್ ದ ಪೊಲ್ಯಾರಿಟಿ ವಿಚ್ ಇಸ್ ಕಾಸ್ಡ್ ಬೈ ದಿ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ ಫ್ರಮ್ ದಿ ಸಬ್ಸ್ಟಿಟ್ಯೂಯೆಂಟ್ ಟುವರ್ಡ್ಸ್ ದಿ ಪೈ ಬಾಂಡ್, ಇಲೆಕ್ಟ್ರಾನ್ ಪೇರ್ ಮತ್ತು ಪೈ ಬಾಂಡ್. ಈ ಕಾಂಜುಗೇಷನ್ಗೆ ನಾವು ಪ್ಲಸ್ ಆರ್ ಇಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಇಲೆಕ್ಟ್ರಾನ್ ಇದೆಯಲ್ಲ, ಕ್ಲೋರಿನಲ್ಲಿರುವ ಇಲೆಕ್ಟ್ರಾನು ಬೆನ್ಸಿನ್ ನ್ಯೂಕ್ಲಿಯಸ್ನ ಕಡೆಗೆ ಹೋಗ್ತದೆ. ಆಮೇಲೆ ಅದು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಇದನ್ನು ನಾವು ಪ್ಲಸ್ ಆರ್ ಇಫೆಕ್ಟ್ ಅಂತ ಕರಿತೀವಿ. ಈಗ ಇದು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಮಾಡಿರೋದ್ರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ಎರಡು ಪ್ರಾಡಕ್ಟ್ ಸಿಗುತ್ತೆ. ಒನ್ ಈಸ್ ಆರ್ಥೋ ಪ್ರಾಡಕ್ಟ್, ಇನ್ನೊಂದು ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. ಆದರೆ ನೀವು ಗಮನಿಸಿರ್ಬೋದು ಫಸ್ಟ್ ಪಿ ಯು ಸಿಯಲ್ಲಿ ಈ ಕ್ಲೋರೋಬೆನ್ಸಿನ್ನ ಬದಲು ನಾವು ಇದೇ ರಿಯಾಕ್ಷನನ್ನು ಬೆನ್ಸಿನ್ಗೆ ಮಾಡಿರ್ತೀವಿ. ಆಗ ನಮಗೆ ಒಂದೇ ಪ್ರಾಡಕ್ಟ್ ಸಿಕ್ಕಿರುತ್ತೆ. ಅದು ಯಾಕೆ ಅಂತ ಹೇಳಿದರೆ ಅಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲ ಪೊಸಿಷನ್ಗಳಲ್ಲಿ ಸೇಮ್ ಇದ್ದದ್ರಿಂದ ನಮಗೆ ಒಂದೇ ಒಂದು ಪ್ರಾಡಕ್ಟ್ ಸಿಕ್ತಿತ್ತು. ಇಲ್ಲಿ ಹಾಗಲ್ಲ, ಇಲೆಕ್ಟ್ರಾನ್ ಡೆನ್ಸಿಟಿ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಪ್ಲಸ್ ಆರ್ ಎಫೆಕ್ಟಿನಿಂದಾಗಿ ಉಂಟಾಗಿದೆ. ಆಮೇಲೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು. ವಾಟ್ ಈಸ್ ದ್ಯಾಟ್? ಸಿ ಹಿಯರ್ ಕಾರ್ಬನ್ ಆಟಮ್ ಈಸ್ ದೇ. ಈ ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಇದೆಯಲ್ವಾ, CCl ಬಾಂಡ್ ನಲ್ಲಿ ಈಗ ಈ ಕ್ಲೋರಿನ್ಗೆ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಈ ಕಾರ್ಬನ್ sp2 ಹೈಬ್ರೈಸ್ ಕಾರ್ಬನ್ ಆಟಮ್ ಇದ್ದು ಇಲೆಕ್ಟ್ರೋನೆಗೆಟಿವಿಟಿ ಕಡಿಮೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಾಂಡಲ್ಲಿ ಇರುವ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ ವಿಲ್ ಮೂವ್ ಟುವರ್ಡ್ಸ್ ಕ್ಲೋರಿನ್ ಆಟಮ್ ಆ್ಯಂಡ್ ಕ್ಲೋರಿನ್ ವಿಲ್ ಬಿ ಅ ಸ್ಲೈಟ್ ನೆಗೆಟಿವ್ ಚಾರ್ಜ್. ಆಮೇಲೆ ಈ ಇಫೆಕ್ಟು ಥ್ರೂ ಔಟ್ ದ ಮೊಲೆಕ್ಯೂಲ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಅಂದರೆ ಇಷ್ಟೇ, ಇಲ್ಲಿ ಇಲೆಕ್ಟ್ರಾನ್ಗಳು ಬೆನ್ಸಿನ್ ರಿಂಗಿನಿಂದ ಕ್ಲೋರಿನ್ ಆಟಮ್ನ ಕಡೆಗೆ ಚಲಿಸ್ತವೆ. ಆರ್ ಇಫೆಕ್ಟ್ನಲ್ಲಿ ಕ್ಲೋರಿನ್ನಿಂದ ಬೆನ್ಸಿನ್ ಕಡೆಗೆ ಎಲೆಕ್ಟ್ರಾನ್ ಬಂದರೆ ಈಗ ಬೆನ್ಸಿನ್ನಿಂದ ಕ್ಲೋರಿನ್ ಕಡೆಗೆ ಹೋಗುತ್ತೆ. ಇದನ್ನು ನಾವು -I ಇಫೆಕ್ಟ್ ಅಂದರೆ ಮೈನಸ್ ಇಂಡಕ್ಟಿವ್ ಇಫೆಕ್ಟ್ ಅಂತ ಕರಿತೀವಿ. ನೀವು ಫಸ್ಟ್ ಪಿ ಯು ಸಿಲಿ ಕಲ್ತಿದ್ದೀರಿ. ಇಂಡಕ್ಟಿವ್ ಇಫೆಕ್ಟ್ ಅಂದರೆ ಪೊಲ್ಯಾರಿಟಿ ವಿಚ್ ಇಸ್ ಕಾಸ್ಡ್ ಬೈ ಮೂವ್ಮೆಂಟ್ ಆಫ್ ಶೇರ್ಡ್ ಪೇರ್ ಆಫ್ ಇಲೆಕ್ಟ್ರಾನ್ ಟುವರ್ಡ್ಸ್ ಮೋರ್ ಇಲೆಕ್ಟ್ರೋನೆಗೆಟಿವ್ ಆಟಮ್. ಸೊ ಈಗ ಎಲೆಕ್ಟ್ರಾನ್ಸ್ ಎಲ್ಲ ಕ್ಲೋರಿನ್ನ ಕಡೆಗೆ ಹೋಗ್ತವೆ. ಯಾವುದರಿಂದಾಗಿ? ಇಂಡಕ್ಟಿವ್ ಇಫೆಕ್ಟ್. ಹಾಗಾದರೆ ಈ ಆರ್ ಇಫೆಕ್ಟ್, ಇದರಿಂದ ಆರ್ ಇಫೆಕ್ಟು ಮತ್ತು -I ಪ್ಲಸ್ ಆರ್ ಇಫೆಕ್ಟ್ -I ಇಫೆಕ್ಟ್ ಎರಡೂ ಇಫೆಕ್ಟ್ಗಳು ಕ್ಲೋರೋಬೆನ್ಸಿನ್ ಅಥವಾ ಹ್ಯಾಲೋಬೆನ್ಸಿನ್ನಲ್ಲಿ ಕೆಲಸ ಮಾಡುತ್ತವೆ. ಅದರಲ್ಲಿ ಈ -I ಇಫೆಕ್ಟ್ ತುಂಬ ಪ್ರಭಾವಶಾಲಿ, ಅಂದರೆ ಗ್ರೇಟರ್ ಎಕ್ಸ್ಟೆಂಟಲ್ಲಿ ಅದು ಅಫೆಕ್ಟ್ ಮಾಡುತ್ತೆ. ಆದ ಕಾರಣ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಕ್ಲೋರಿನ್ ಕಡೆಗೆ ಹೋಗುತ್ತೆ. ಆಮೇಲೆ ಬೆನ್ಸಿನ್ ರಿಂಗ್ ವಿಲ್ ಬಿಕಮ್ ಡಿಆಕ್ಟಿವ್. ಬೆನ್ಸಿನ್ ರಿಂಗ್ ವಿಲ್ ಬಿಕಮ್ ಡಿಆಕ್ಟಿವ್ ಅಂತ ಹೇಳ್ತೀವಿ, ಅಥವಾ ಡಿಆಕ್ಟಿವೇಟೆಡ್. ಆದರೆ ಈ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಈ ರೆಸನೆನ್ಸ್ ಇಫೆಕ್ಟ್ ಏನು ಮಾಡುತ್ತೆ, ಇಂಡಕ್ಟಿವ್ ಇಫೆಕ್ಟ್ನ ಮಧ್ಯೆನೂ ಕೂಡ ಇಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿಗಳನ್ನು ಜಾಸ್ತಿ ಮಾಡುತ್ತೆ. ಬೇರೆ ಪೊಸಿಷನಲ್ಲಿ ಇಲ್ಲ. ಸೊ ಇಂಡಕ್ಟಿವ್ ಇಫೆಕ್ಟು ಮೋರ್ ಸ್ಟ್ರಾಂಗರ್ ಆದ ಕಾರಣ ನಿಮಗೆ ಆರ್ ಇಫೆಕ್ಟು
ಎಫೆಕ್ಟಿವ್ ಆಗುತ್ತೆ ಎಲ್ಲಿ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ಇನ್ ದ ಕೇಸ್ ಆಫ್ ಹ್ಯಾಲೋಬೆನ್ಝೇನ್, ಹ್ಯಾಲೋಜನ್ ಆಟಮ್ ಈಸ್ ಆರ್ಥೋ ಪಾರಾ ಡೈರೆಕ್ಟಿಂಗ್. ಅಂದರೆ ಉಂಟಾಗುವ ಪ್ರಾಡಕ್ಟು ಆರ್ಥೋ ಅಥವಾ ಆರ್ಥೋ ಮತ್ತು ಪಾರಾ ಪ್ರಾಡಕ್ಟ್ ಆಗಿ ಇರ್ತದೆ. ಬೆನ್ಸಿನ್ ಥರ ಸಿಂಗಲ್ ಪ್ರಾಡಕ್ಟ್ ಸಿಗಲ್ಲ. ಆಮೇಲೆ ಈ ಆರ್ಥೋ ಮತ್ತು ಪಾರಾ ಪ್ರಾಡಕ್ಟ್ ಇವೆರಡರಲ್ಲಿ ಒಂದು ಮೇಜರ್ ಪ್ರಾಡಕ್ಟ್ ಇರುತ್ತೆ, ಒಂದು ಮೈನರ್ ಪ್ರಾಡಕ್ಟ್ ಇರುತ್ತೆ. ಅದರಲ್ಲಿ ಆರ್ಥೋ ಪ್ರಾಡಕ್ಟ್ ಈಸ್ ಮೈನರ್, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಪಾರಾ ಪ್ರಾಡಕ್ಟ್ ಈಸ್ ಮೇಜರ್ ಪ್ರಾಡಕ್ಟ್. ಈಗ ನೀವು ಕೇಳ್ಬೋದು, ಯಾಕೆ ಆರ್ಥೋ ಪ್ರಾಡಕ್ಟ್ ಈಸ್ ಮೈನರ್, ಪ್ಯಾರಾ ಪ್ರಾಡಕ್ಟ್ ಈಸ್ ಮೇಜರ್? ಎರಡು ಕಡೆನೂ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದ್ರಿಂದ ಎರಡು ಸಮ ಪ್ರಮಾಣದಲ್ಲಿ ಸಿಗಬೇಕಿತ್ತು, ಆದರೆ ಇಲ್ಲ, ಆರ್ಥೋ ಸ್ವಲ್ಪನೇ ಆಗುತ್ತೆ, ಪ್ಯಾರಾ ಮಾತ್ರ ಮೇಜರ್. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಸ್ಟೇರಿಕ್ ಹಿಂಡ್ರೆನ್ಸ್. ಮುಖ್ಯ ಕಾರಣ ಸ್ಟೇರಿಕ್ ಹಿಂಡ್ರೆನ್ಸ್. ಏನಿದು ಸ್ಟೇರಿಕ್ ಹಿಂಡ್ರೆನ್ಸ್ ಅಂದರೆ? ಸ್ಟೇರಿಂಗ್ ಹಿಂಡ್ರೆನ್ಸ್ ಅಂದರೆ ಯಾವುದಾದ್ರೂ ಒಂದು ಗ್ರೂಪು ತನ್ನ ಇರುವಿಕೆಯಿಂದ ಒಳಗೆ ಬರುವ ಇನ್ನೊಂದು ಗ್ರೂಪಿಗೆ ಅಡ್ಡಿಯನ್ನುಂಟು ಮಾಡೋದು. ಈಗ ಇಲ್ಲಿ ಕ್ಲೋರಿನ್ ಆಟಮ್ ಬೆನ್ಸಿನ್ ರಿಂಗಲ್ಲಿ ಆಲ್ರೆಡಿ ಇದೆ, ಇಲ್ಲಿ ನೋಡಿ, ಬೆನ್ಸಿನ್ ರಿಂಗಲ್ಲಿ ಕ್ಲೋರೋಬೆನ್ಸಿನಲ್ಲಿ ಕ್ಲೋರಿನ್ ಆಟಮ್ ಇದೆ. ಈಗ ಒಂದು ಇಲೆಕ್ಟ್ರೋಫೈಲ್ ನಾನು ಹೇಳ್ತೀನಿ, ಅದು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದೆ. ಇಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ, ಇಲ್ಲೂ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಈಗ ಇದು ಏನು ಮಾಡುತ್ತೆ, ಒಂದು ಇಲ್ಲಿಗೆ ಬರಬೇಕು ಅಥವಾ ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಬರೋಕ್ಕೆ ಅದಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂತ ಹೇಳಿದರೆ ಈ ಕ್ಲೋರಿನ್ನ ಇರುವಿಕೆ ಅದಕ್ಕೆ ಮುಜುಗರವನ್ನುಂಟು ಮಾಡುತ್ತೆ. ಆದರೆ ಇಲ್ಲಿಗಾದರೆ ಸರಾಗವಾಗಿ ಬರುತ್ತೆ. ಸೊ ಹೆಚ್ಚಿನ ಮೊಲೆಕ್ಯೂಲ್ಗಳು ಏನು ಆಗುತ್ತವೆ, ಪಾರಾ ಪ್ರಾಡಕ್ಟನ್ನು ಉಂಟು ಮಾಡುತ್ತವೆ. ಆಮೇಲೆ ಕೆಲವು ಇದೆಲ್ಲ ಫಿಲಪ್ ಆದಮೇಲೆ ಆರ್ಥೋ ಪ್ರಾಡಕ್ಟ್ ಸಿಗುತ್ತೆ. ಸೊ ಒಂದು ಗುಂಪು ತನ್ನ ಇರುವಿಕೆಯಿಂದ ಇನ್ನೊಂದು ಗುಂಪಿನ ಬರುವಿಕೆಗೆ ತೊಂದರೆಯನ್ನುಂಟು ಮಾಡಿದರೆ ಅದನ್ನು ಸ್ಟೇರಿಕ್ ಹಿಂಡ್ರೆನ್ಸ್. ನೀವು ನೋಡಿರ್ಬೋದು, ಒಂದು ಬೆಂಚ್ ಅಥವಾ ಒಂದು ಬೆಂಚ್ ಇದೆ, ಇಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿ ಬಂದು ಅವನ ಪಕ್ಕನೇ ಕೂತ್ಕೊಳ್ಳಲ್ಲ, ಸ್ವಲ್ಪ ಜಾಗ ಬಿಟ್ಟು ದೂರ ಕೂತ್ಕೊತಾನೆ. ಕಾರಣ ಏನಂದರೆ ಅವನ ಅಕಸ್ಮಾತ್ ಇಲ್ಲಿ ಬೆಂಚ್ ತುಂಬ ಸಣ್ಣದಾಗಿದ್ದರೆ ವಿಧಿ ಇಲ್ಲ, ಇಲ್ಲೇ ಬಂದು ಕೂತ್ಕೋಬೇಕು. ಜಾಗ ಇರುವಾಗ ಮಾತ್ರ ನಾವೇನು ಮಾಡ್ತೀವಿ, ದೂರ ಹೋಗಿ ಕೂತ್ಕೋತೀವಿ. ಸೊ ಇದು ಈ ವಿಷಯಗಳು ನಿಮಗೆ ಗೊತ್ತಿರಬೇಕು. ಏನು ಅಂತ ಹೇಳಿದರೆ, ಕ್ಲೋರೋಬೆನ್ಸಿನ್ನಲ್ಲಿ ಪ್ಲಸ್ ಆರ್ ಇಫೆಕ್ಟು ಮೈನಸ್ ಐ ಇಫೆಕ್ಟು ಎರಡೂ ಇರುತ್ತೆ. ಪ್ಲಸ್ ಆರ್ ಇಫೆಕ್ಟಿನಿಂದ ಏನೋ ರೆಸನೆನ್ಸ್ ಸ್ಟ್ರಕ್ಚರ್ಸ್ ಸಿಗುತ್ತೆ. ಆ ರೆಸನೆನ್ಸ್ ಸ್ಟೆಬಿಲೈಸೇಷನ್ನಿಂದ ಏನಾಗುತ್ತೆ, ಆರ್ಥೋ ಮತ್ತು ಪಾರಾ ಪೊಸಿಷನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಆದ್ದರಿಂದ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ವಿಲ್ ಆಕ್ಯುಪೈ ಆರ್ಥೋ ಆ್ಯಂಡ್ ಪಾರಾ ಪೊಸಿಷನ್ ಆ್ಯಂಡ್ ಗಿವ್ಸ್ ಆರ್ಥೋ ಆ್ಯಂಡ್ ಪಾರಾ ಪ್ರಾಡಕ್ಟ್. ಆದರೆ ಐ ಇಫೆಕ್ಟು ಮೈನಸ್ ಐ ಇಫೆಕ್ಟ್ ಮೋರ್ ಸ್ಟ್ರಾಂಗರ್ ಇರೋದ್ರಿಂದ ಅದರ್ ಪೊಸಿಷನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರೋದಿಲ್ಲ. ಆದ್ದರಿಂದ ನಮಗೆ ಕೇವಲ ಆರ್ಥೋ ಮತ್ತು ಪಾರಾ ಪ್ರಾಡಕ್ಟ್ ಸಿಗುತ್ತೆ. ಆಮೇಲೆ ಎಮಂಗ್ ಆರ್ಥೋ ಆ್ಯಂಡ್ ಪಾರಾ ಪ್ರಾಡಕ್ಟ್ ಏನೋ ಪಾರಾ ಪ್ರಾಡಕ್ಟ್ ಈಸ್ ಮೋರ್. ಯಾಕೆ ಅಂತ ಹೇಳಿದರೆ para position has less steric hindrance compared to ortho position. ಈಗ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ, ಈ ಕೆಲವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳನ್ನು ಕ್ಲೋರೋಬೆನ್ಸಿನ್ಗೆ ಅಪ್ಲೈ ಮಾಡೋಣ. ಫಸ್ಟ್ ಒನ್ ಈಸ್ ಹ್ಯಾಲೋಜಿನೇಷನ್. ನೋಡಿ, ಫಸ್ಟು ಐ ಆಮ್ ಟೇಕಿಂಗ್ ಕ್ಲೋರೋಬೆನ್ಸಿನ್. ಈ ಕ್ಲೋರೋಬೆನ್ಸಿನ್ಗೆ ಕ್ಲೋರಿನ್ ಹ್ಯಾಲೋಜನ್ ಹಾಕಿದ್ದೀನಿ. ಇದರ ಜೊತೆಗೆ ನಾವು ಸಾಲಿಡ್ ಎನ್ಹೈಡ್ರಸ್ ಫೆರಿಕ್ ಕ್ಲೋರೈಡ್ ಹಾಕಬೇಕು. ಆಮೇಲೆ ರಿಯಾಕ್ಷನನ್ನು ಡಾರ್ಕಲ್ಲಿ ಕ್ಯಾರಿ ಮಾಡಬೇಕು.
ಆಗ ನಮಗೆ 2 ಪ್ರಾಡಕ್ಟ್ ಸಿಗುತ್ತೆ ನೋಡಿ. ಈಗ ಇದು ಏನು ಎದಕ್ಕೆ ಹಾಕಬೇಕು ಈ ಫೆರಿಕ್ ಕ್ಲೋರೈಡ್ ಅಂತ ನೀವು ಕೇಳ್ಬೋದು. ಇದನ್ನು ಹ್ಯಾಲೋಜನ್ ಕ್ಯಾರಿಯರ್ ಆಗಿ ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರ ಬೆನ್ಸಿನ್ನಲ್ಲಿ FeCl3 ಏನು ಮಾಡುತ್ತೆ ಅಂತ ಹೇಳಿದರೆ ಈ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿ ನಿಮಗೆ FeCl4 ಮೈನಸ್ ಮತ್ತು Cl ಪ್ಲಸ್ ಕೊಡುತ್ತೆ. ಈ Cl ಪ್ಲಸ್ ಕ್ಲೋರಿನಿಯಂ ಅಯಾನ್ ಇದೇ ನಮ್ಮ ಇಲೆಕ್ಟ್ರೋಫೈಲ್. ಅದೇ ಬಂದು ಆರ್ಥೋ ಮತ್ತು ಪಾರಾ ಪೊಸಿಷನಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು, ನಾವು ಎನ್ಹೈಡ್ರಸ್ ಫೆರಿಕ್ ಕ್ಲೋರೈಡನ್ನೇ ಯೂಸ್ ಮಾಡ್ತೀವಿ, ಎಕ್ವಿಯಸ್ ಸೊಲ್ಯೂಷನ್ ಯೂಸ್ ಮಾಡಲ್ಲ. ಯಾಕಂದರೆ ಎಕ್ವಿಯಸ್ ಸೊಲ್ಯೂಷನ್ ಯೂಸ್ ಮಾಡಿದರೆ ನಿಮಗೆ ಫೆರಿಕ್ ಕ್ಲೋರೈಡ್ ಹೋಗಿ ಅದು ಫೆರಿಕ್ ಹೈಡ್ರಾಕ್ಸೈಡ್ ಆಗುತ್ತೆ. ಆಗ ನಿಮಗೆ ಕ್ಲೋರಿನಿಯಂ ಅಯಾನ್ ಸಿಗಲ್ಲ. ಈಗ ಇದರ ಹೆಸರುಗಳನ್ನು ನೋಡೋಣ ನಾವು. ದಿಸ್ ಈಸ್ ಕ್ಲೋರೋಬೆನ್ಸಿನ್. ಆಮೇಲೆ ಇದು 1,2-ಡೈಕ್ಲೋರೋಬೆನ್ಸಿನ್ and this is 1,4-dichlorobenzene. So this is about the halogenation in the case of chlorobenzene. ಆಮೇಲೆ ಸೆಕೆಂಡ್ ರಿಯಾಕ್ಷನ್ ಇದರಲ್ಲಿ ನಾವು ಕಲಿಬೇಕಾಗಿರೋದು ನೈಟ್ರೇಷನ್. ಈ ನೈಟ್ರೇಷನಲ್ಲಿ ನಾವು ಕ್ಲೋರೋಬೆನ್ಸಿನ್ಗೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಹಾಕ್ತೀವಿ. ಏನದು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದರೆ, ನೈಟ್ರೇಟಿಂಗ್ ಮಿಕ್ಸ್ಚರ್ ಈಸ್ ದ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದನ್ನು ಹಾಕಿದಾಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದರೆ, ಒಂದು ನ್ಯೂಕ್ಲಿಯೋಫೈಲ್ ಆರ್ಥೋ ಪೊಸಿಷನಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಇನ್ನೊಂದು ಪ್ಯಾರಾ ಪೊಸಿಷನಲ್ಲಿ. ಆಮೇಲೆ ಇಲ್ಲಿ ಯಾಕೆ ಈ ನೈಟ್ರೇಟಿಂಗ್ ಮಿಕ್ಸ್ಚರ್ ಹಾಕ್ತಾರೆ? ನೈಟ್ರಿಕ್ ಆ್ಯಸಿಡ್ ನೈಟ್ರೋಗ್ರೋಪಿಗೋಸ್ಕರ ಅಂತ ಒಪ್ಕೊಳ್ಳೋಣ, ಬಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಯಾಕೆ? ಅದನ್ನು ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ. ಈ HNO3ಗೆ ನೀವು H2SO4 ಹಾಕಿದಾಗ ನಿಮಗೆ HSO4 ಮೈನಸ್ ಮತ್ತು NO2 ಪ್ಲಸ್ಸಿಗೆ ನೈಟ್ರೋನಿಯಂ ಅಯಾನ್ ಅಂತ ಕರೀತಾರೆ. ಇದೇ ನಮಗೆ ಬೇಕಿರುವಂತಹ ಇಲೆಕ್ಟ್ರೋಫೈಲ್. ಗೊತ್ತಾಯ್ತಾ? ಈ ನೈಟ್ರೋನಿಯಂ ಅಯಾನ್ ಪ್ರೊಡಕ್ಷನ್ಗೋಸ್ಕರ ನಾವು ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕ್ತೀವಿ. ಆಗ ನಮಗೆ ಈ ಕಾಂಪೌಂಡ್ ಸಿಗುತ್ತೆ. ನಾವು ಲೆಟ್ ಅಸ್ ಸಿ ದೇರ್ ನೇಮ್. ಇದನ್ನು ನಾವು 1-ಕ್ಲೋರೋ 2-ನೈಟ್ರೋ ಬೆನ್ಸಿನ್ ಅಂತ ಕರಿತೀವಿ. ಇದು 1-ಕ್ಲೋರೋ 4-ನೈಟ್ರೋ ಬೆನ್ಸಿನ್. ಯಾಕಂದರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಸಿ ಫಸ್ಟ್ ಬರುತ್ತೆ, ಎನ್ ಆಮೇಲೆ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ನೈಟ್ರೇಷನ್. And third reaction is sulfonation.
ಈ ಸಲ್ಫೋನೇಷನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು SO3 ಇಲೆಕ್ಟ್ರೋಫೈಲನ್ನು ಜನರೇಟ್ ಮಾಡಬೇಕು. ಅದು ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ ನೋಡಿ. ಹೀಗೆ 2 molecules of H2SO4 combined together to form SO3, ಆಮೇಲೆ ಹೈಡ್ರೋನಿಯಮ್ ಅಯಾನ್, ಆಮೇಲೆ HSO4 ಮೈನಸ್. ಓಕೆ, ಸೊ ಈ ಇಲೆಕ್ಟ್ರೋಫೈಲ್ಗೋಸ್ಕರ ಇದನ್ನು ಆ್ಯಡ್ ಮಾಡಿದ್ದೀವಿ. ಈಗ ಇಲ್ಲಿ ರಿಯಾಕ್ಷನ್ ನೋಡೋಣ. ನೋಡಿ, ಇಲ್ಲಿ SO3H ಬಂದು ಸೇರ್ಕೊಳ್ಳುತ್ತೆ. ಇಲ್ಲಿ SO3H ಇಲ್ಲಿ ನೋಡಿ, ಇಲ್ಲಿ SO3H ಮತ್ತು H. ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇದೆ ಅಲ್ವಾ? ಇಲ್ಲಿಗೆ ಬಂದು SO3H ಸೇರಿಕೊಳ್ಳುತ್ತೆ. ಆಮೇಲೆ ಅದು H2O ಆಗುತ್ತೆ. ಆಮೇಲೆ ಇಲ್ಲಿ ಪ್ಯಾರಾ ಪೊಸಿಷನಲ್ಲಿ ಪುನಃ SO3H ಆಗುತ್ತೆ. ಈಗ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ 2-chloro ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್, SO3H ಸಲ್ಫೋನಿಕ್ ಆ್ಯಸಿಡ್. ಯಾಕಂದರೆ ಈಗ ಇದು ಫಂಕ್ಷನಲ್ ಗ್ರೂಪ್, ನಮಗೆ ಇದು 1 2. ಆಮೇಲೆ ಈಗ ಇಲ್ಲಿ 1 2 3 4, ಅದಕ್ಕೆ 4-chloro ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್ ಅಂತೀವಿ. So these are the products of sulfonation in the case of chlorobenzene. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಈಸ್ ಫ್ರಿಡೆಲ್-ಕ್ರಾಫ್ಟ್ಸ್ ರಿಯಾಕ್ಷನ್. ಅದರಲ್ಲಿ ಎರಡಿದೆ. ಒಂದು ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್, ಮತ್ತೊಂದು ಅಸೈಲೇಷನ್. ಫಸ್ಟ್ ವಿ ಶಿಲ್ ಸಿ ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್. ಇದು ನೇಮ್ಡ್ ರಿಯಾಕ್ಷನ್ ಆದ್ದರಿಂದ ಇಂಪಾರ್ಟೆಂಟ್. ಈ ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಮೀಥೈಲ್ ಕ್ಲೋರೈಡ್ ಅಥವಾ ಎನಿ ಆಲ್ಕೈಲ್ ಹ್ಯಾಲೈಡ್ ತಗೋಬೋದು. ಸಿಂಪ್ಲೆಸ್ಟ್ ಒನ್ ಈಸ್ ಕ್ಲೋರೋಮೀಥೇನ್ ಅಥವಾ ಮೀಥೈಲ್ ಕ್ಲೋರೈಡ್ ನಾನು ತಗೋತೀವಿ. ಇದರ ಜೊತೆಗೆ ನಾವು ಎನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕಬೇಕು. ಯಾಕೆ ಎನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕಬೇಕು? ಅದು ಕೂಡ ಇಲ್ಲಿ ಹ್ಯಾಲಜನ್ ಕ್ಯಾರಿಯರ್. ಅದು ಏನು ಮಾಡುತ್ತೆ? Cl+ ಅಯಾನನ್ನು ಮಾಡುತ್ತೆ. ನೋಡಿ ಹೀಗೆ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ ಇದನ್ನು. ಅಲ್ಯೂಮಿನಿಯಂ ಕ್ಲೋರೈಡ್ ವಿಲ್ ರಿಯಾಕ್ಟ್ ವಿತ್ ದ CH3Cl ಟು ಗಿವ್ AlCl4- ಮತ್ತು CH3+. ಇದೇ ನಮಗೆ ಬೇಕಿರುವಂತಹ ಇಲೆಕ್ಟ್ರೋಫೈಲ್. ಅದೇ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಮಾಡುತ್ತೆ.
ಗೊತ್ತಾಯ್ತಾ? ಈಗ ಇಲ್ಲಿ ಎನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕೋದ್ರಿಂದ ಇದು CH3+ ಅಯಾನ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಇಲೆಕ್ಟ್ರೋಫೈಲ್ ಜನ್ರೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾಕೆ ನಾವು ಎನ್ಹೈಡ್ರಸ್ ಯೂಸ್ ಮಾಡ್ತೀವಿ ಅಂತ. ಇಫ್ ಯು ಯೂಸ್ ಅಕ್ವಿಯಸ್, it will produce aluminum hydroxide and it will not serve the purpose. ಅಲ್ಲಿ ನಮ್ಮ ಉದ್ದೇಶ ಈಡೇರೋದಿಲ್ಲ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಎನ್ಹೈಡ್ರಸ್ ಬಳಕೆ ಮಾಡೋದಿದ್ರೆ. ಗೊತ್ತಾ? ಎನ್ಹೈಡ್ರಸ್ ಅಂದರೆ ನಿಮ್ಗೆ ಗೊತ್ತು, ನೀರಿನಂಶ ಇಲ್ಲದೆ ಇರೋದು, ಡ್ರೈ ಆಗಿರುವಂಥದ್ದು. ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಟ್ಟಾಗುತ್ತೆ. ಆಮೇಲೆ ಇದು CH3+ ಇಲ್ಲಿ ಬರುತ್ತೆ, ಇಲ್ಲಿರೋ ಒಂದು ಹೈಡ್ರೋಜನ್ ಈ CLಗೆ ಸೇರಿ HCl ಆಗುತ್ತೆ. ಸೊ ನಾವಿಲ್ಲಿ CH3 ಅಂತ ಹಾಕಬೇಕು, ಇಲ್ಲಿ CH3 ಅಂತ ಹಾಕಬೇಕು. ಸೊ ದೀಸ್ ಆರ್ ದ 2 ಪ್ರಾಡಕ್ಟ್ಸ್. ಇದನ್ನು ನಾವು 1-chloro 2-methyl ಬೆನ್ಝೀನ್ ಅಂತೀವಿ, ಅಥವಾ ಆರ್ಥೋಕ್ಲೋರೋಟೋಲಿನ್ ಅಂತಲೂ ಹೇಳ್ಬೋದು. ಇದು 1-chloro 4-methyl ಬೆನ್ಝೀನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್. ಅದೇ ಥರ ನಾವು ಇನ್ನೊಂದು ರಿಯಾಕ್ಷನ್ ಕಲಿಬೇಕು, ಅದು ಯಾವುದಂದರೆ ಫ್ರಿಡೆಲ್-ಕ್ರಾಫ್ಟ್ಸ್ ಅಸೈಲೇಷನ್, 5ನೇದು. ಈ ಫ್ರಿಡೆಲ್-ಕ್ರಾಫ್ಟ್ಸ್ ಅಸೈಲೇಷನಲ್ಲಿ ನಾವು ಕ್ಲೋರೋಮೀಥೇನ್ ಹಾಕಲ್ಲ, ಅದಕ್ಕೆ ಬದಲಾಗಿ ಅಸೆಟೈಲ್ ಕ್ಲೋರೈಡ್ ಹಾಕ್ತೀವಿ. CH3 CO Cl, ಇದನ್ನು ಅಸೆಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ಇದು ಹೇಗೆ ಮಾಡುತ್ತೆ ಅಂತ ಹೇಳಿದರೆ, ಸೇಮ್ ಮೆಕ್ಯಾನಿಸಮ್. ಇಲ್ಲಿ CH3 CO Cl ಹಾಕಿದರೆ ಇಲ್ಲಿ CO CH3 CO ಸಿಗುತ್ತೆ. ಅದೇ ನಮಗೆ ಏನೋ ಇಲೆಕ್ಟ್ರೋಫೈಲ್. ಈಗ ನಾನಿಲ್ಲಿ ಪ್ರಾಡಕ್ಟ್ ಏನು ಬರೀಬೇಕು ಅಂತ ಹೇಳಿದರೆ, ಇಲ್ಲಿ CO CH3 ಇಲ್ಲಿ ಹೀಗೆ ಕಟ್ಟಾಗುತ್ತೆ. ನಿಮ್ಮ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ, ಈ CO ಅನ್ನೋದು ಕೀಟಾನಿಕ್ ಗ್ರೂಪ್, ಕೀಟೋನ್. ಇದರಿಂದ ಇದನ್ನು ಈ ಥರ ನಾವು ಹೆಸರಿಸಬೇಕಾಗತ್ತೆ. ಇಲ್ಲಿ ನೋಡಿ, ಹೇಗೆ ಅಂತ ಹೇಳಿದರೆ 2-chloro acetophenone. ನೋಡಿ, ಇದೀಗ ಫಂಕ್ಷನಲ್ ಗ್ರೂಪ್, ಇದು 1 ಆದರೆ ಇದು 2nd ಪೊಸಿಷನ್. ಇದು CO ಅಂತ ಕಾರ್ಬೊನಿಲ್ ಗ್ರೂಪ್, ಇದನ್ನು ಓನ್ ಅಂತ ಬಂದಿದೆ ನೋಡಿ. ಆಮೇಲೆ ಫೀನ್ ಅಂತ ಹಾಕಿರೋದು ಬೆಂಜನ್ ರಿಂಗಿಗೆ, ಅಸೆಟೋ ಅಂದರೆ CH3 ಗ್ರೂಪಿಗೆ. ಅದೇ ಥರ ಇಲ್ಲಿ 4-chloro ಅಸೆಟೋಫಿನೋನ್ ಆಯಿತು. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಫ್ರಿಡೆಲ್-ಕ್ರಾಫ್ಟ್ಸ್ ಅಸೈಲೇಷನ್. ಇಲ್ಲಿಗೆ ನಾವೇನೋ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ಮುಗಿಸಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಇದು ರಿಯಾಕ್ಷನ್ ವಿತ್ ಮೆಟಲ್. ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್. ಏನಿದು ನೋಡಿ,
ನೀವು ಹ್ಯಾಲೋ ಆಲ್ಕೇನ್ಸಲ್ಲಿ ಒಂದು ಮುಖ್ಯವಾದ ರಿಯಾಕ್ಷನ್ ಕಲ್ತಿದ್ದೀರಿ. ಬಹುಶಃ ನಿಮಗೆ ಇದು ರಿಪಿಟೇಷನ್ ಅನಿಸ್ಬೋದು, ಆದರೂ ಇದನ್ನು ನೆನಪಿಡೋ ದೃಷ್ಟಿನ ನಾನು ಇನ್ನೊಮ್ಮೆ ಹೇಳ್ತೀನಿ. ವುಡ್ಸ್ ರಿಯಾಕ್ಷನ್ ಅಂತ ಕಲ್ತಿದ್ದೀರಿ. ಇದನ್ನು ಈ ವುಡ್ಸ್ ರಿಯಾಕ್ಷನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಹ್ಯಾಲೋ ಆಲ್ಕೇನ್ ತಗೋತೀವಿ, ಆಮೇಲೆ ಸೋಡಿಯಂ ತಗೋತೀವಿ, ಆಮೇಲೆ ಡ್ರೈ ಈಥರ್. ಆಗ ನಿಮಗೆ ಆಲ್ಕೇನ್ ಸಿಗುತ್ತೆ. ಈ ಥರ ರಿಯಾಕ್ಷನ್ ಬರಿತೀವಿ. ಉದಾಹರಣೆ ಹೇಳೋದಾದರೆ CH3Cl + Na ಡ್ರೈ ಈಥರ್ gives CH3 plus 2NaCl. ಇದು ಕ್ಲೋರೋಮೀಥೇನ್. ಇದು ಹ್ಯಾಲೋ ಆಲ್ಕೇನ್, ನೆನಪಿರಲಿ. ಆಮೇಲೆ ಇದು ಸೋಡಿಯಂ ಮೆಟಲ್, ಇದು ಈಥೇನ್ ಅಂದರೆ ಆಲ್ಕೇನ್. ಗೊತ್ತಾಯ್ತಾ? ಇದೇನೋ ವರ್ಡ್ಸ್ ರಿಯಾಕ್ಷನ್ ಅಥವಾ ವುಡ್ಸ್ ರಿಯಾಕ್ಷನ್. ಇಲ್ಲಿ ಡ್ರೈ ಈಥರ್ ಯಾಕೆ ಯೂಸ್ ಮಾಡ್ತಾರೆ? ನಿಮ್ಗೆ ಗೊತ್ತಿದೆ, ಸೋಡಿಯಂ ಈಸ್ ಎನ್ ಆಲ್ಕಲಿ ಮೆಟಲ್ ಆ್ಯಂಡ್ ಇಟ್ ಇಸ್ ಹೈಲಿ ಆ್ಯಕ್ಟಿವ್ ಆ್ಯಂಡ್ ಇಟ್ ರಿಯಾಕ್ಟ್ಸ್ ಇನ್ ಏರ್ ಆ್ಯಂಡ್ ಈವನ್ ಇನ್ ವಾಟರ್ ಇಟ್ಸ್ ರಿಯಾಕ್ಷನ್ ಈಸ್ ವೈಲೆಂಟ್. ನೀರಿನಲ್ಲಿ ಹಾಕಿದರೆ ಬೆಂಕಿ ಉಂಟು ಮಾಡುತ್ತೆ. ಇದು ತುಂಬ ಡೇಂಜರಸ್ ರಿಯಾಕ್ಷನ್. ಸೋಡಿಯಮನ್ನು ನೀರಿಗೆ ಹಾಕಿ ನೀವು ನೋಡಿರ್ಬೋದು, ಬಟ್ ಅದನ್ನು ನಾವು ಯೂಶ್ವಲಿ ಟ್ರೈ ಮಾಡಲ್ಲ, ತುಂಬ ಪ್ರಿಕಾಷನ್ ಬೇಕಾಗುತ್ತೆ. ಆದ ಕಾರಣ ಡ್ರೈ ಈಥರನ್ನು ಮೀಡಿಯಮ್ ಆಗಿಲ್ಲಿ ಬಳಸ್ತೀವಿ. ಈಗ ಇದು ವುಡ್ಸ್ ಎಂಬಾತ ಕಂಡುಹಿಡಿದ ರಿಯಾಕ್ಷನ್. ಆಮೇಲೆ ಇನ್ನೊಂದು ಎರಡನೇ ರಿಯಾಕ್ಷನ್ ನೀವು ಕಲಿಬೇಕಾಗಿರೋದು ವುಡ್ಸ್ ರಿಯಾಕ್ಷನ್ ಅಲ್ಲ, ಬರೀ ಫಿಟ್ಟಿಗ್ ರಿಯಾಕ್ಷನ್ ಅಂತ. FITTIG ಫಿಟ್ಟಿಗ್ ರಿಯಾಕ್ಷನ್. ಈ ಫಿಟ್ಟಿಗ್ ರಿಯಾಕ್ಷನ್ಲಿ ನಾವು ಹ್ಯಾಲೋ ಆಲ್ಕೇನ್ ತಗೊಳ್ಳಲ್ಲ, ಎರಡು ಹ್ಯಾಲೋ ಅರೀನ್ ತಗೋತೀವಿ. ಅದಕ್ಕೆ ನಾನೇನು ಬರೀತೀನಿ, ARX. AR ಅಂದರೆ ಅರೈಲ್ ಗ್ರೂಪ್. ಆಗ ನಿಮಗೆ ಡೈಫಿನೈಲ್ ಸಿಗುತ್ತೆ. ಇದು ಜನರಲ್ ರಿಯಾಕ್ಷನ್. ಈಗ ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ಈ ಥರ ಬರಿತೀನಿ ನಾನು. Chlorobenzene reacts with sodium in the presence of dry ether to give ನೋಡಿ ಈ ಪ್ರಾಡಕ್ಟ್. ಇದನ್ನು ನಾವು ಡೈಫಿನೈಲ್ ಅಂತಲೂ ಕರಿತೀವಿ ಅಥವಾ ಬೈಫಿನೈಲ್ ಅಂತಲೂ ಕರಿತೀವಿ. ಇನ್ನೊಂದು ಹೆಸರು ಬೈಫಿನೈಲ್. ಗೊತ್ತಾಯ್ತಾ? ಇದನ್ನು ನಾವು ಫಿಟ್ಟಿಗ್ ರಿಯಾಕ್ಷನ್. ಈ ಫಿಟ್ಟಿಂಗ್ ರಿಯಾಕ್ಷನಲ್ಲಿ ಅರೈಲ್ ಹ್ಯಾಲೈಡ್ 2 ಮಾಲಿಕ್ಯೂಲ್ಸ್ ತಗೋಬೇಕು. ಗೊತ್ತಾಯ್ತಾ? ಅದು ಸೋಡಿಯಂನ ಜೊತೆ ರಿಯಾಕ್ಟ್ ಮಾಡಿದಾಗ ಡೈಫಿನೈಲ್ ಆರ್ ಬೈಫಿನೈಲ್ ಕೊಡುತ್ತೆ. ಇದು ಕ್ಲೋರೋಬೆನ್ಝೀನ್. ಇಷ್ಟು ಬರಿಬೇಕಾಗತ್ತೆ. ಇದು ಏನೋ ಬರೇ ಫಿಟ್ಟಿಗ್ ರಿಯಾಕ್ಷನ್. ಈಗ ಮೂರನೇದೊಂದು ಇನ್ನೊಂದು ರಿಯಾಕ್ಷನ್ ಇದೆ, ಇದೇ ಕೆಟಗರಿಗೆ ಸೇರಿರೋದು. ಅದು ಏನು ಅಂತ ಹೇಳಿದರೆ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ನಿಮಗೆ ಗೊತ್ತಿದೆ, ವುಡ್ಸ್ ರಿಯಾಕ್ಷನಲ್ಲಿ ನೀವು ಅಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡ್ತೀರಿ, ಆಮೇಲೆ ಫಿಟ್ಟಿಗ್ ರಿಯಾಕ್ಷನಲ್ಲಿ ಅರೈಲ್ ಹ್ಯಾಲೈಡ್ ಯೂಸ್ ಮಾಡ್ತೀವಿ. ಆದರೆ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನಲ್ಲಿ ನೀವು ಇವೆರಡರನ್ನು ಬಳಸ್ತೀವಿ. ಒಂದು ಮೊಲೆಕ್ಯೂಲ್ ಹ್ಯಾಲೋ ಆಲ್ಕೇನ್, ಇನ್ನೊಂದು ಮೊಲೆಕ್ಯೂಲ್ ಹ್ಯಾಲೋ ಅರೀನ್ ಆಗಿರುತ್ತೆ.
ಈಗ ಇಲ್ಲಿ ನೋಡಿ, RX ಈಸ್ ಹ್ಯಾಲೋ ಅಲ್ಕೇನ್, ಆಮೇಲೆ ARX ಈಸ್ ಹ್ಯಾಲೋ ಅರಿನ್. It reacts with sodium in the presence of dry ether to give like this. ಇದು ಜನರಲ್ ರಿಯಾಕ್ಷನ್. ಇನ್ ಪರ್ಟಿಕ್ಯುಲರ್ ನಾನು ಕ್ಲೋರೋಮೀಥೇನ್ ತಗೋತೀನಿ. ಆಮೇಲೆ ಇಲ್ಲಿ ಕ್ಲೋರೋಬೆನ್ಝೀನ್, ಆಮೇಲೆ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ನೀವು AR ಅಂತ ಬರೆಯೋ ಬದಲು ಹೀಗೂ ಬರೀಬೋದು, ಕನ್ಫ್ಯೂಷನ್ ಆಗೋದಾದರೆ ಹೀಗೂ ಬರೀಬೋದು X ಅಂತ, ಯಾಕಂದರೆ ಬೆನ್ಝೀನ್ ರಿಂಗ್ ಕಾಮನ್ ಅಂತ. ಇದನ್ನು ನಾವು ಅಲ್ಕೈಲ್ ಅರೀನ್ ಅಂತ ಕರಿತೀವಿ. ಈಗ ಇಲ್ಲಿ ಯಾವುದು ಅಲ್ಕೈಲ್ ಅರೀನ್ ನೋಡಿ, ಬೆನ್ಝೀನ್ ರಿಂಗ್. ಈ ಕ್ಲೋರಿನ್ ಹೋಗುತ್ತೆ, ಈ ಕ್ಲೋರಿನು ಹೋಗುತ್ತೆ, ಉಳ್ಕೊಳ್ಳೋದು CH3, ಆಮೇಲೆ 2NaCl. ಗೊತ್ತಾಯ್ತಾ? ಇಲ್ಲಿ ಈ ಕ್ಲೋರಿನ್, ಈ ಕ್ಲೋರಿನ್ ಮತ್ತು ಈ ಸೋಡಿಯಂ ಇವಷ್ಟು ಸೇರಿ 2NaCl ಆಯಿತು. ಆಮೇಲೆ ಉಳ್ಕೊಂಡಿರೋದು ಬೆನ್ಝೀನ್ ಮತ್ತು CH3 ಗ್ರೂಪ್, ಅದನ್ನು ಟಾಲ್ವಿನ್ ಅಂತ ಕರಿತೀವಿ, ವಿಚ್ ಈಸ್ ನಥಿಂಗ್ ಬಟ್ ಆಲ್ಕೈಲ್ ಅರೀನ್. ದಿಸ್ ಈಸ್ ಕ್ಲೋರೋಮೀಥೇನ್. ಇದು ಕ್ಲೋರೋಬೆನ್ಝೀನ್. ಇದು ಹ್ಯಾಲೋ ಅಲ್ಕೇನ್. ಇದು ಹ್ಯಾಲೋ ಅರಿನ್. You will get alkyl arine. This is general reaction. This is an example. ಈಗ ನಿಮಗೆ ಎಕ್ಸಾಮಲ್ಲಿ ವುಡ್ಸ್ ರಿಯಾಕ್ಷನ್, ಫಿಟ್ಟಿಗ್ ರಿಯಾಕ್ಷನ್, ಮತ್ತೊಂದು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ಈ ಮೂರರಲ್ಲೂ ಮೂರು ಇಂಪಾರ್ಟೆಂಟ್, ಯಾವ್ದು ಬೇಕಿದ್ರೂ ಕೇಳ್ಬೋದು. ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ ಇಟ್ ಥರೋಲಿ ಫ್ರಮ್ ದ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ರಿಯಾಕ್ಷನ್ ವಿತ್ ಮೆಗ್ನೀಷಿಯಮ್ ಮೆಟಲ್, ನೀವು ಅದನ್ನು ಹ್ಯಾಲೋ ಅಲ್ಕೇನ್ಗೆ ಕಲ್ತಿದ್ದೀರಾ, ಹ್ಯಾಲೋ ಅರೀನ್ಗೆ ತಿಳ್ಕೊಳ್ಬೇಕು. ಮೆಗ್ನೀಷಿಯಮ್ದು ಸಿಂಬಲ್ Mg. ನೋಡಿ, ಹ್ಯಾಲೋ ಅರಿನ್ಸಲ್ಲಿ ಬ್ರೋಮೋಬೆನ್ಝೀನ್ ಮತ್ತು ಅಯೋಡೋಬೆನ್ಝೀನ್, where X is Br ಅಯೋಡಿನ್. ಇದು ಮೆಗ್ನೀಷಿಯಮ್ ಜೊತೆಗೆ ಇಲ್ಲೂ ಅಷ್ಟೇ ಡ್ರೈ ಈಥರ್ ಸಮ್ಮುಖದಲ್ಲಿ, ಅಂದರೆ ಡ್ರೈ ಈಥರ್ನಲ್ಲಿ ಮೆಗ್ನೀಷಿಯಮ್ ಹಾಕಿರ್ತೀವಿ, ಆಗ ನಿಮಗೆ ಫಿನೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ ಸಿಗುತ್ತೆ, ಮೆಗ್ನೀಷಿಯಮ್ ಬ್ರೋಮೈಡ್ ಅಥವಾ ಅಯೋಡೈಡ್. ಹಾಗಾದರೆ ಕ್ಲೋರೋಬೆನ್ಝಿನಲ್ಲಿ ಈ ರಿಯಾಕ್ಷನ್ ನಡೆಯಲ್ವಾ? ನಡೆಯುತ್ತೆ, ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ ಡ್ರೈ ಈಥರ್ ಅಲ್ಲಿ ನಾವು ಟೆಟ್ರಾಹೆಡ್ರಫ್ಯೂರಾನ್ THF ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಲೆಸ್ ರಿಯಾಕ್ಟಿವ್. ಆಮೇಲೆ ಇದನ್ನು ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ, ವಿಚ್ ಇಸ್ ವೆರಿ ಯೂಸ್ಫುಲ್ ಇನ್ ಕೆಮಿಸ್ಟ್ರಿ. ಇದರ ಹೆಸರು ಫಿನೈಲ್ ಮೆಗ್ನೀಷಿಯಮ್ halide. So with this we have completed reactions of haloarenes, and thank you very much. ಆಮೇಲೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಎಲ್ಲ ಮೈ PU ಕೆಮಿಸ್ಟ್ರಿ ಇದನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಗ ನಿಮಗೆ ಈ ಸೀರೀಸ್ನಲ್ಲಿರುವ ಎಲ್ಲ ವಿಡಿಯೋಗಳು ಸಿಗುತ್ತೆ. ಇವತ್ತು ನಾವು ಕಲ್ತಿರೋದು ಬರೀ ಏನೋ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದರ ಕಂಡರ್ ವಿ ಹ್ಯಾವ್ ಸ್ಟಡಿಡ್ ಯಾವುದು ಹ್ಯಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್,
ಆಮೇಲೆ ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್, ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್, ಆಮೇಲೆ ರಿಯಾಕ್ಷನ್ ವಿತ್ ಮೆಟಲ್. ಅಂಡರ್ ದಿಸ್ ವಿ ಹ್ಯಾವ್ ಸ್ಟಡೀಡ್ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ಫಿಟ್ಟಿಗ್ ರಿಯಾಕ್ಷನ್. ಆಮೇಲೆ ಕೊನೆಯಲ್ಲಿ ಪ್ರಿಪ್ರೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸಿಂಗ್ ಅರೈಲ್ ಹ್ಯಾಲೈಡ್ಸ್ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು.